ಟೆಂಡರ್ ಅಪ್ಲೈ ಮಾಡಿದ್ವಿ. ಎಲ್ಲ ಟೆಂಡರ್ಗಳನ್ನು ಪರಿಗಣಿಸಿ ಈ ಪ್ರಾಜೆಕ್ಟನ್ನು SS ಕನ್ಸ್ಟ್ರಕ್ಷನ್ಗೆ ಕೊಡಲಾಗಿದೆ. ಎಲ್ಲ ಹೇಗೆ ನಡೀತಾ ಇದೆ ಸರ್? ಹಾಂ ಸರ್, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮೆಟೀರಿಯಲ್ಸ್ ಎಲ್ಲ ಬಂದ್ವಾ? ಹಾಂ ಸರ್, ಮಟೀರಿಯಲ್ಸ್ ಎಲ್ಲ ಬಂದಿದೆ. ಎನ್ಫೋರ್ಸ್ಮೆಂಟಿಗೆ ಐರನ್ ರೋಡ್ ಕಮ್ಮಿ ಬಿದ್ದಿದೆ ಅನಿಸುತ್ತೆ. ಕಡಿಮೆ ಮಾಡಿಬಿಡಿ, ರೇಟ್ ಕಮ್ಮಿ ಮಾಡಿಬಿಡೋಣ. ಓಕೆ. ಗುಡ್ ಮಾರ್ನಿಂಗ್, ನಮಸ್ತೆ ಕರುನಾಡು. ನಾನು ಅಪೂರ್ವ ಪ್ರಹ್ಲಾದ್. ಉಜಾಟಿ ಮಾರ್ನಿಂಗ್ ರಿಪೇರ್ ಪ್ರೋಗ್ರಾಮ್ಗೆ ಸುಸ್ವಾಗತ. ನಾವೆಲ್ಲ ನೋಡ್ತಾ ಇರುವಾಗ ಅವರು ನೂತನವಾಗಿ ನಿರ್ಮಿಸಿರುವ ವಿಶ್ವೇಶ್ವರಯ್ಯ ರಸ್ತೆಯ ಫ್ಲೈಓವರ್ ಮುಂದೆ ಇದ್ದೀವಿ. ದೇವನಗರಿಯ AWG ಆದ ಆರಿಫ್ ಅವರು ಹಾಗೂ SS ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ MD ಆದ SS ಹಾಗೂ ಇಂಜಿನಿಯರ್ ರಾಜ್ ಅವರು ಉಪಸ್ಥಿತರಿದ್ದಾರೆ. ಇಂಜಿನಿಯರಿಂಗ್ ಆರಿಫ್ ಅವರು ಫ್ಲೈಓವರ್ ಅನ್ನು ಉದ್ಘಾಟನೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ವಿಶ್ವೇಶ್ವರಯ್ಯ ಫ್ಲೈಓವರ್ ರಸ್ತೆಯ ಓಪನಿಂಗ್ ಸೆರೆಮನಿಯನ್ನು ಈಗ ಮುಗಿಸಿದ್ದೇವೆ. ಇನ್ನು ಮುಂದೆ ಆದರೂ ಟ್ರಾಫಿಕ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ಭರವಸೆಯಿಂದ ಕ್ಯಾಮ್ರಾಮ್ಯಾನ್ ಜಿಲ್ಲು ಜೊತೆ ಅಪೂರ್ವ ಪ್ರಹ್ಲಾದ್, ಉಜಾಟಿ. ಜಸ್ಟ್ ಕೆಲವು ತಿಂಗಳ ಹಿಂದೆ ಪೂರ್ಣಗೊಂಡ ವಿಶ್ವೇಶ್ವರಯ್ಯ ರಸ್ತೆಯ ಫ್ಲೈಓವರ್ ಭೂಕಂಪದಿಂದ ನೆಲಸಮವಾಗಿದ್ದು, ಇದರಿಂದ ಹಲವಾರು ಜನ ಸಾವನ್ನಪ್ಪಿದ್ದು ಸರ್ಕಾರಕ್ಕೆ ನಷ್ಟವಾಗಿದೆ. ಫ್ಲೈಓವರ್ ಇದ್ರೆ ಏನು ರೀಸನ್, ಅದಕ್ಕೆ ನೀವೇನು ಆಕ್ಷನ್ ತಗೋಬೇಕಂತ? ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದಾದ್ಮೇಲೆ ಫರ್ದರ್ ಆಕ್ಷನ್ ತಗೋಬೇಕು. ಕ್ಯಾಮ್ರಾಮ್ಯಾನ್ ಜಿಲ್ಲು ಜೊತೆ ಅಪೂರ್ವ ಪ್ರಹ್ಲಾದ್, ಉಜಾಟಿ. ಹೇಳಿ ಸರ್, ಏನೋ ಬರೋಕ್ಕೆ ಹೇಳಿಲ್ಲ. ಮನೆಗೆ ತರ ಫ್ಲೈಓವರ್ ಆದ ಬ್ಲೂ ಪ್ರಿಂಟ್ ಬೇಕಾಗಿತ್ತು, ಸ್ವಲ್ಪ ಸಾಮಾನ್ಯ. ಹಾಂ, ಹಲೋ, ಹೇಳಿ. ಹೌದಾ, ಸರಿ ಹೌದು, ಸರಿ ಸರಿ. May I come in, sir? Yeah, come. Morning, sir. ಮಾರ್ನಿಂಗ್. ನಿಮಗೋಸ್ಕರ ನಾನು ವೇಟ್ ಮಾಡ್ತಿದ್ದೆ. ಹೇಳಿ ಸರ್. ಜವಾಬ್ದಾರಿ ಕೆಲಸ ಕೊಡ್ಬೇಕಂತ ಅನ್ಕೊಂಡಿದ್ದೇನೆ. ಸರಿ ಸರ್. ಅದೇನಂದ್ರೆ ಮನೆ ಫ್ಲೈಓವರ್ ಬಿತ್ತಲ್ಲ, ನಿಮ್ಗೆ ಗೊತ್ತಲ್ಲ? ಹೇಳಿ ಸರ್. ಅದ್ರದ್ದೇ ಟೆಂಡರ್ ಬಂದಿತ್ತು, ಬ್ಲೂ ಪ್ರಿಂಟ್ಸ್ ಎಲ್ಲ ತರ್ಸೊಂಡು ನೋಡಿದೆ. ಅದರಲ್ಲಿ ನಿಮ್ಮ ಪ್ಲಾನ್ ನನಗೆ ಬಹಳ ಇಷ್ಟ ಆಯಿತು. ಅದಕ್ಕೆ ಆ ಪ್ರಾಜೆಕ್ಟ್ ಅನ್ನು ನಿಮಗೆ ಕೊಡ್ಬೇಕು ಅನ್ಕೊಂಡಿದ್ದೇನೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಸರಿ ಸರ್, ನಾನು ಮಾಡ್ಕೊಡ್ತೀನಿ ತೊಗೊಳ್ಳಿ ಸರ್. ನಿಮ್ಮ ನಂಬಿಕೆನ ಉಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಬರ್ತೀನಿ ಸರ್. ಓಕೆ, ಬಾಯ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ಡೆಮಾಲಿಷ್ ಆಗಿರೋ ಅಗ್ರಿಮೆಂಟ್ ಪೀರಿಯಡ್ ಮೀಟಿಂಗ್ ಮುಂಚೆ ನಿಮಗೆ ಯಾಕೆ ಆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ? ಇದನ್ನೆಲ್ಲ ನೀವು ಹೈಯರ್ ಅಥಾರಿಟಿ ಕೇಳಬೇಕಾಗುತ್ತೆ. ಆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ನೀವೇನು ಚೇಂಜ್? ಆ ಪ್ಲಾನ್ ನಾನು ನೋಡಿಲ್ಲ ಮತ್ತು ಅದನ್ನು ರೆಫರೆನ್ಸ್ ಆಗಿ ತೊಗೊಳಕ್ಕಾಗಿಲ್ಲ. ಟೆಂಡರ್ ಆಗೋ ಟೈಮಲ್ಲಿ ನಾನು ಪ್ಲಾನ್ ಸಬ್ಮಿಟ್ ಮಾಡಿದ್ದೆ. ಈಗ ಅದರಂತೆ ನಾನು ಮಾಡ್ತಾ ಇದ್ದೀನಿ. ಹಾಗಾದ್ರೆ ಫ್ಲೈಓವರ್ ಬಿಡಕ್ಕೆ ನಿಜವಾದ ಕಾರಣ ಇದೆ? ಜಿಯೋಲಜಿಕಲ್ ಸರ್ವೆ ಪ್ರಕಾರ ಫ್ಲೈಓವರ್ ಇರೋ ಸಿಸ್ಮಿಕ್ ಝೋನ್ ಅಲ್ಲಿ ಇರೋದ್ರಿಂದಾಗಿ ಅಲ್ಲಿ ಸ್ಟ್ರಕ್ಚರ್ ಸಸ್ಟೈನ್ ಆಗಿಲ್ಲ. ಸೊ ಫ್ಲೈಓವರ್ ಕೊಲಾಪ್ಸ್ ಆಗೋ ಕಾರಣ ಆಯಿತು. ಇದಕ್ಕೆ ನೀವೇನು ಪರಿಹಾರ ಕಂಡುಕೊಂಡಿದ್ದೀರಾ? ಸಾಯಿಲ್ ಸೇಫ್ ಬರಿಂಗ್ ಕೆಪಾಸಿಟಿನ ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸ್ಟ್ರಕ್ಚರಲ್ ಅನಾಲಿಸಿಸ್ ಪ್ರಕಾರ ಯಾವುದೇ ಥರದ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಕೂಡ ಫಸ್ಟ್ ನಾವು ರಿಇನ್ಫೋರ್ಸ್ಮೆಂಟ್ ಡಿಸೈನ್ ಕರೆಕ್ಟಾಗಿ ಮಾಡ್ಕೊಂಡಿರಬೇಕು. ಅದಾದ್ಮೇಲೆ ಸಿಮೆಂಟ್ ಪ್ರಪೋರ್ಷನ್ ಕರೆಕ್ಟಾಗಿ ಹಾಕಿರಬೇಕು. ಪ್ರಾಪರ್ ಡಿಸೈನ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ವರ್ಕ್ನ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಏಕೆಂದರೆ ಪ್ರತಿಯೊಂದು ಮೆಟೀರಿಯಲ್ದು ಎಕ್ಸ್ಪೆನ್ಷನ್ ಕಾನ್ಸ್ಟೆಂಟ್ ವೇರಿ ಇರುತ್ತೆ. ಈಗ ತಾನೇ BSM ಕನ್ಸ್ಟ್ರಕ್ಷನ್ ಅವರ ವರ್ಕ್ ಟೀಮ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಕ್ಯಾಮ್ರಾಮ್ಯಾನ್ ಜಿಲ್ಲು ಜೊತೆ ಅಪೂರ್ವ ಪ್ರಹ್ಲಾದ್, ಉಜಾ ಟಿವಿ, ಕತ್ತಲಿಂದ ಬೆಳಕಿನೆಡೆ.
ಶ್ರೀಕಾಂತ್. ಮೂರು ವರ್ಷದ ಹಿಂದೆ ಬಿದ್ದ ಫ್ಲೈಓವರ್ನನ್ನು ಪುನರ್ ನಿರ್ಮಿಸಲಾಗಿದೆ. ಮುಂದೆ ಈ ಫ್ಲೈಓವರ್ ಬಗ್ಗೆ ಯಾವುದೇ ಕೆಟ್ಟ ಸುದ್ದಿಯನ್ನು ಕೇಳಬಾರದೆಂದು ಆಶಿಸುತ್ತೇವೆ. ಕ್ಯಾಮ್ರಾಮ್ಯಾನ್ ಜಿಲ್ಲಾ ಜೊತೆಗೆ ಅಪೂರ್ವ ಪ್ರಹ್ಲಾದ್, ಹೊಸ ಟಿವಿ. ನಮಸ್ಕಾರ, ನಾನು ಅಪೂರ್ವ ಪ್ರಹ್ಲಾದ್. ಎಲ್ಲರಿಗೂ ಹೊಸ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನೀವೆಲ್ಲ ಕಂಡಂತೆ ಈ ಹಿಂದೆ ನಡೆದ ವಿಶ್ವೇಶ್ವರ ರೋಡ್ನ ಫ್ಲೈಓವರ್ ದುರಂತಕ್ಕೆ ಹೋಗುತ್ತೆ ಮುಂದೆ 1995ರ ಜಪಾನಿನ ಕೋಬೆ ಎಂಬ ಒಂದು ನಗರದಲ್ಲಿ ಮಹಾನ್ ದುರಂತ ನಡೆದಿತ್ತು. ಅಲ್ಲಿ ಭೂಕಂಪ ಸರ್ವೇ ಸಾಮಾನ್ಯ. ಅಂದಿನ ಭೂಕಂಪದಿಂದ 60 ಜನ ಸಾವನ್ನಪ್ಪಿದರು. ಅದಕ್ಕೆ ನಮ್ಮ ದೇವಾಲಯ ಫ್ಲೈಓವರ್ನ ದುರ್ಘಟನೆ ಒಂದು ಶಾರ್ಟ್ ಸ್ಟೋರಿ ನಿಮ್ಮ ಮುಂದೆ. ನಾಕ್ ಮಾಡ್ಬರಕ್ಕಾಗಲ್ವಾ? ಇದಕ್ಕೇನು ಸಾರಿ ಹೋಗಿ ಹಿಂದೆ ಮಾಡಿದ್ದಕ್ಕೇನಂತೀರಿ? ಅಂತ ತಪ್ಪು ನೀವು ಮಾಡಿರೋ ತಪ್ಪು ನೀವೇ ಸರಿ ಮಾಡ್ಬೇಕ್ರಿ. ನನಗೆ ಎನಿ ಕಂಡೀಷನ್ ನಾಳೆ ಬ್ರಿಡ್ಜ್ ಪ್ಲಾನ್ ಬೇಕೇ ಬೇಕು. ನನ್ನ ಟೇಬಲಲ್ಲಿ ಬೆಳಗ್ಗೆ ಇರಲೇಬೇಕು. ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ಬೇಕೇ ಬೇಕು. ಹಲೋ, ನೋಡ ಟೆಂಡರಿಗೆ ಬಂದಿರೋ ಎಲ್ಲರದ್ದು ಬ್ಲೂ ಪ್ರಿಂಟ್ಸ್ ಇಸ್ಕೊಂಡು ನನ್ನ ಟೇಬಲ್ ಮೇಲೆ ನಾನು ಸಬ್ಮಿಟ್ ಆಗಿರಬೇಕು. ಹಾಂ ಸರಿ, ಓಕೆ ಸರ್. ಮೇಡಮ್ ಒಂದು ಬ್ಲೂ ಪ್ರಿಂಟ್ ಅನ್ನು ಮಾಡಿ. ಸರಿ, ಹೋಗಿ. ಥ್ಯಾಂಕ್ ಯು. PWD ಆಫೀಸ್ನಲ್ಲಿ ಎಕ್ಸಿಕ್ಯೂಟಿವ್ ಹಾಗೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ನಡುವೆ ನಡೆದ ರಹಸ್ಯಕಾರಿ ಸಂಭಾಷಣೆ ನಿಮ್ಮ ಮುಂದೆ ತಂದಿದ್ದೇವೆ. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ನಮಗೆ ತಿಳಿದು ಬಂದಿದ್ದೇನೆಂದರೆ ಎಡಬದಿ ಅವರ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯ ವ್ಯಕ್ತವಾಗಿದೆ. ವಿಷಯಕ್ಕೆ ಸಂಬಂಧಿಸಿದಂತೆ ಫ್ಲೈಓವರ್ನ ಪುನರ್ ನಿರ್ಮಾಣ ಜವಾಬ್ದಾರಿಯನ್ನು BSM ಕನ್ಸ್ಟ್ರಕ್ಷನ್ ಅವರು ವಹಿಸಿಕೊಂಡಿದ್ದರು. ಅದರ ಒಂದು ನಿರ್ಮಾಣದ ತುಣುಕು ನಿಮ್ಮ ಮುಂದೆ. ಕನ್ಸ್ಟ್ರಕ್ಷನ್ ಹೇಗೆ ನಡೀತದೆ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಮೊದಲಿನ ಕನ್ಸ್ಟ್ರಕ್ಷನ್ಗೆ ಕಂಪೇರ್ ಮಾಡಿದ್ರೆ ಈಗಿನ ಸ್ಟ್ರಕ್ಚರ್ಗೆ ಏನು ಡಿಫ್ರೆನ್ಸ್? ಅದೇ ಅಂದರೆ ನಾವು ಸರ್ವೆ ಮಾಡಿದ ಪ್ರಕಾರ ಈ ಏರಿಯಾ ಸಿಸ್ಮಿಕ್ ಝೋನಲ್ಲಿ ಲೊಕೇಟ್ ಆಗಿದೆ. ಬಟ್ ಅವ್ರು ಅದನ್ನು ಪರಿಗಣಿಸ್ದಂಗೆ ಹಾಗೆ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ನಾವು ಇದನ್ನು ಕೋಬೆ ನಗರದಲ್ಲೂ ಇದೇ ಥರನೇ ನಡೆದಿತ್ತು. ಯೂಶಲಿ ಪಿಲ್ಲರ್ಸ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ 3 ಲೇಯರ್ಸ್ ಆಫ್ ರೀಇನ್ಫೋರ್ಸ್ಮೆಂಟ್ನ ಯೂಸ್ ಮಾಡಿರ್ತಾರೆ ಮೇಡಮ್. ಎಲ್ಲ 3 ಲೇಯರ್ಸ್ ಆಫ್ ರೀಇನ್ಫೋರ್ಸ್ಮೆಂಟ್ ಕೂಡ ಅಪ್ ಟು ದ ಬೀಮ್ ರೀಚ್ ಆಗಿರುತ್ತೆ. ಬಟ್ ಅವ್ರೇನು ಮೇಜರ್ ಮಿಸ್ಟೇಕ್ ಮಾಡಿದ್ರು ಅಂತಂದ್ರೆ ಫ್ರಮ್ ದ ಗ್ರೌಂಡ್ ಲೆವೆಲ್ ಅಪ್ ಟು 1.5 ಮೀಟರ್ಸ್ ತನಕ ಮಾತ್ರ ಇನ್ನರ್ ಲೇಯರ್ನ ಎಕ್ಸ್ಟೆಂಡ್ ಮಾಡಿ ಅಲ್ಲಿ ಸ್ಟಾಪ್ ಮಾಡಿದ್ರು. ಅವಾಗ ಯಾವಾಗ ಮೇಜರ್ ಅರ್ಥಕ್ವೇಕ್ ವೈಬ್ರೇಷನ್ಸ್ ಕ್ರಿಯೇಟ್ ಆಯಿತು, ಡ್ಯೂ ಟು ಅಲ್ಲಿ ಆ 1.5 ಮೀಟರ್ಸ್ ಮೇಲ್ಗಡೆ ಮ್ಯಾಕ್ಸಿಮಮ್ ಶೇರ್ ಫೋರ್ಸ್ ಕ್ರಿಯೇಟ್ ಆಗಿ ಪಿಲ್ಲರ್ ಕ್ರ್ಯಾಕ್ ಆಗೋಕ್ಕೆ ಕಾರಣ ಆಯಿತು. ಹಾಗಾಗಿ ಫ್ಲೈಓವರ್ ಬೀಳೋದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಆಯಿತು ಮೇಡಮ್. ಒಬ್ಬ ಇಂಜಿನಿಯರ್ ತಪ್ಪಿಸಿದ್ದಾರೆ, ನೂರಾರು ಜನರ ಸಾವಿಗೆ ಆಗುತ್ತದೆ. ನಗರ ಪ್ರದೇಶಗಳು ಅಭಿವೃದ್ಧಿ ಪಥದಲ್ಲಿ ದಾಪುಗಾಲಿಡುತ್ತವೆ. ಗಗನಚುಂಬಿ ಕಟ್ಟಡಗಳು, ಕಿಲೋಮೀಟರ್ ಗಟ್ಟಲೆ ಸೇತುವೆಗಳು, ಚಿತ್ರ ವಿನ್ಯಾಸಗಳು ನಮ್ಮ ಕಣ್ಮುಂದೆ ಎದ್ದು ನಿಲ್ಲುತ್ತಿವೆ. ಆದರೆ ಅವು ನೋಡೋದಕ್ಕೆ ಅಂದವಿದ್ದರೆ ಸಾಲದು, ಗುಣಮಟ್ಟವನ್ನು ಹೊಂದಿರಬೇಕು. ಸೆರೆಮನೆಯನ್ನು ನಿರ್ಮಿಸಿದಂತೆ KRS ಹಾಗೂ BVS ನಂತ ಅವರ ನೂರಾರು ಕೆಲಸ ಕಾರ್ಯಗಳು ಅವರ ಸಾಮರ್ಥ್ಯವನ್ನು ಸಾರುತ್ತದೆ. ಅಂದ ಕೆಲಸ ಪ್ರತಿಯೊಬ್ಬ ಇಂಜಿನಿಯರ್ನಿಂದ ಸಾಧ್ಯವಾಗಲೆಂದು ಆಶಿಸುತ್ತಾ ಈ ಸುದ್ದಿವಾಹಿನಿಯನ್ನು ಇಲ್ಲಿಗೆ ಮುಗಿಸುತ್ತೇವೆ. ನಾನು ನಿಮ್ಮ ಕಾರ್ಯಕ್ರಮದಿಂದ ನಾನು ನಿಮ್ಮ ಅಪೂರ್ವ ಪ್ರಹ್ಲಾದ್ರಿಂದ ನಮಸ್ಕಾರ. ಏನಾಗುತ್ತಾ ನಿರಂತರ ಸುದ್ದಿಗಾಗಿ